ಕೆಲವೊಬ್ಬರು ವಿಷ್ಣುವರ್ಧನ್ ಅವರು ಬೆಳೀಲಿಕ್ಕೆ ಭಾರ್ಗವನೇ ಕಾರಣ ಅಂತ ಹೇಳ್ತಿದ್ರು. ಇಂಥ ಸಮಯಕ್ಕೆ ನೀವು ಇರಬೇಕು ಅಂದರೆ ಅದೇ ಸಮಯಕ್ಕೆ ಮೇಕಪ್ ಸಮೇತ ರೆಡಿಯಾಗಿ ಸೆಟ್ಟಲ್ಲಿರ್ತಿದ್ರಂತೆ. ಸಂಜೆ ಶೂಟಿಂಗ್ ಮುಗಿಸಿ 6 ಗಂಟೆಗೆ ಹೊರಡ್ತಿರ್ಬೇಕಾದ್ರೆ ಭಾರ್ಗವ ಅವರು ವಿಷ್ಣುವರ್ಧನ್ ಅವರನ್ನು ಕಾರಿನ ತನಕನೂ ಕಳಿಸ್ಕೊಟ್ಟು ಬರ್ತಿದ್ರಂತೆ. ವಿಷ್ಣುವರ್ಧನ್ ಅವರ ಸೆಟ್ಟಲ್ಲಿದ್ದಾರೆ ಅಂದರೆ ನಗುವಿಗೆ ಕೊರತೆನೇ ಇರ್ತಿರ್ಲಿಲ್ವಂತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ವಿ ಮನೋಹರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವಿನ ಒಡನಾಟ ಯಾವ ರೀತಿ ಇತ್ತು ಹಾಗೂ ಮನೋಹರ್ ಅವರಿಗೆ ವಿಷ್ಣುವರ್ಧನ್ ಅವರು ಯಾವ ರೀತಿ ಸಹಾಯ ಮಾಡಿದರು ಅನ್ನೋದನ್ನು ತಿಳಿದುಕೊಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಖ್ಯಾತ ಸಿನಿಮಾ ನಿರ್ದೇಶಕ ಭಾರ್ಗವ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವಿನ ಸ್ನೇಹ ಯಾವ ರೀತಿ ಇತ್ತು ಮತ್ತು ಭಾರ್ಗವ ಅವರು ಕಂಡಂತೆ ವಿಷ್ಣುವರ್ಧನ್ ಅವರು ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ರು ಅನ್ನೋದನ್ನು ತಿಳಿದುಕೊಳ್ಳೋಣ. ಭಾರ್ಗವ ಅವರು ವಿಷ್ಣುವರ್ಧನ್ ಅವರಿಗೆ ಸಿನಿಮಾ ನಿರ್ದೇಶನ ಮಾಡೋಕ್ಕಿಂತ ಮೊದಲೇ ಭೂತಯ್ಯನ ಮಗ ಅಯ್ಯು ಮತ್ತು ಕಳ್ಳ ಕುಳ್ಳ ಈ ಸಿನಿಮಾಗಳಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ. ಈ ಸಿನಿಮಾಗಳಲ್ಲೇ ಇವರ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿಯ ಒಂದು ಸ್ನೇಹ ಆರಂಭವಾಗಿರುತ್ತೆ. ಇವರಿಬ್ಬರ ನಡುವೆ ಇರೋ ಒಂದು ಹೊಂದಾಣಿಕೆ, ಆ ಸ್ನೇಹದ ಕಾರಣದಿಂದನೇ ಭಾರ್ಗವ ಅವರು ಸುಮಾರು 22 ಸಿನಿಮಾಗಳಿಗೆ ವಿಷ್ಣುವರ್ಧನ್ ಅವರಿಗೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಮೊದಲೆಲ್ಲ ವಿಷ್ಣುವರ್ಧನ್ ಅವರನ್ನು ಸಾಹಸ ಸಿಂಹ ಅಂತ ಅಭಿಮಾನಿಗಳು ಕೊಂಡಾಡೋರು. ಹೀಗೆ ಹೋಗ್ತಾ ಹೋಗ್ತಾ ವಿಷ್ಣುವರ್ಧನ್ ಅವರನ್ನು ಅಭಿನಯ ಭಾರ್ಗವ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ವಿಷಯವನ್ನು ವಿಷ್ಣುವರ್ಧನ್ ಅವರು ಭಾರ್ಗವರ ಹತ್ರ ಹಂಚ್ಕೊಳ್ತಾರೆ. ಭಾಬಿ ನೋಡೋ, ನನಗೆ ಜನ ಅಭಿನಯ ಭಾರ್ಗವ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಭಾರ್ಗವ ಅವರು ಜೋರಾಗಿ ನಗ್ತಾರೆ. ಯಾಕೋ ನಗ್ತಿದೆಯಾ ಅಂತ ಕೇಳ್ತಾರೆ. ನೋಡು, ಈಗಲೂ ನಿನ್ನ ಹೆಸರು ಮುಂದೆ ಭಾರ್ಗವ ಅಂತ ನಾನಿದ್ದೀನಿ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಅವರು ಕೂಡ ಅದನ್ನು ಕೇಳಿಬಿಟ್ಟು ಖುಷಿಯಾಗ್ತಾರೆ. ಆದರೆ ಅಭಿನಯ ಭಾರ್ಗವ ಅನ್ನೋ ಹೆಸರಿಗೆ ತಕ್ಕಂತೆ ವಿಷ್ಣುವರ್ಧನ್ ಅವರು ಅಭಿನಯ ಮಾಡ್ತಿದ್ರು ಅನ್ನೋದನ್ನು ಭಾರ್ಗವ ಅವರು ನೆನಪಿಸ್ಕೊಳ್ತಾರೆ. ಯಾವುದೇ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ತಿಳ್ಕೋಬೇಕು ಅಂದರೆ ಅವ್ರ ಜೊತೆ ಒಂದು ಆಳವಾದ ಬಾಂಧವ್ಯ ಇರಬೇಕು. ವಿಷ್ಣುವರ್ಧನ್ ಅವರನ್ನು ಈ ರೀತಿ ಅರ್ಥಕೊಳ್ಳದೇ ಇದ್ದವರು ಅಪಾರ್ಥ ಮಾಡಿಕೊಂಡು ಮೂಡಿ ಅಂತೆಲ್ಲ ಹೇಳ್ತಿದ್ರು. ಆದರೆ ವಿಷ್ಣುವರ್ಧನ್ ಅವರ ಜೊತೆ ಒಂದು ಒಳ್ಳೆ ಸಂಬಂಧ ಇದ್ದಿದ್ದರಿಂದ ನನಗದ್ರ ಬಗ್ಗೆ ಅರಿವಿದೆ. ಅವರು ಒಳ್ಳೆ ಶಿಸ್ತಿನ ವ್ಯಕ್ತಿ, ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ಅವರಲ್ಲಿ ಇತ್ತು ಅಂತ ಭಾರ್ಗವ ಅವರು ಹೇಳ್ತಾರೆ. ಅದ್ರ ಜೊತೆಗೇ ವಿಷ್ಣುವರ್ಧನ್ ಅವರಿಗೆ ಏಕಾಗ್ರತೆ ತುಂಬ ಇತ್ತು. ಜ್ಞಾಪಕ ಶಕ್ತಿ ಅಂತೂ ತುಂಬ ಚೆನ್ನಾಗಿತ್ತು. ಭೂತಯ್ಯನ ಮಗ ಅಯ್ಯ ಈ ಸಿನಿಮಾದ ಡಬ್ಬಿಂಗ್ ಮುಗಿದು 3-4 ತಿಂಗಳಾದರೂ ಎಲ್ಲ ಡೈಲಾಗ್ಗಳನ್ನು ನೆನಪಿಟ್ಟುಕೊಂಡು ವಿಷ್ಣುವರ್ಧನ್ ಅವರು ಹೇಳ್ತಿದ್ರಂತೆ. ಎಷ್ಟೇ ಉದ್ದ ಡೈಲಾಗ್ ಇರಲಿ ಅದನ್ನು ಸರಾಗವಾಗಿ ಹೇಳ್ತಿದ್ರಂತೆ. ಯಾವುದೇ ರೀತಿ ಸನ್ನಿವೇಶದಲ್ಲಿ ಡೈಲಾಗ್ಗಳನ್ನು ನೆನಪು ಮಾಡೋಕ್ಕೆ ಭಾರ್ಗವರು ಹೋದರೆ ನೀವು ಹೇಳಬೇಡಿ, ನಾನೇ ಹೇಳ್ತೀನಿ ಅಂತ ಆ ಡೈಲಾಗ್ಗಳನ್ನೆಲ್ಲ ಹೇಳೋರಂತೆ. ಇದ್ರ ಜೊತೆಗೇ ವಿಷ್ಣುವರ್ಧನ್ ಅವರಿಗೆ ಕಥೆಯನ್ನು ಒಪ್ಸೋದು ಅಂದರೆ ಒಂದು ಯಜ್ಞ ಮಾಡಿದಷ್ಟು ಕಷ್ಟ ಇತ್ತಂತೆ. ಒಂದು ಸಿನಿಮಾ ಹಿಟ್ಟಾಗಬೇಕು, ಅದು ಜನರಿಗೆ ಮೆಚ್ಚುಗೆ ಆಗಬೇಕು ಅಂದರೆ ಅದರ ಕತೆ ಚೆನ್ನಾಗಿರಬೇಕು ಅನ್ನೋದನ್ನು ವಿಷ್ಣುವರ್ಧನ್ ಅವರು ಅರ್ಥಕೊಂಡಿದ್ರಂತೆ. ಇದೇ ಕಾರಣಕ್ಕೆ ಅವರು ಕಥೆಯ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡ್ಕೊಳ್ತಿರಲಿಲ್ಲ. ನಂತರ ಭಾರ್ಗವ ಅವರು ಹೇಳ್ತಾ ಹೋಗ್ತಾರೆ, ನನ್ನ ಈ ಸಿನಿಮಾ ಕೆರಿಯರಲ್ಲಿ ನನಗೆ ಬೇರೆ ಆ್ಯಕ್ಟರ್ಗಳ ಜೊತೆ ವಿಷ್ಣುವರ್ಧನ್ ಅವರ ಜೊತೆ ಇರೋ ಒಂದು ಆತ್ಮೀಯತೆ, ಸ್ನೇಹದ ಭಾವ ಬರಲಿಲ್ಲ. ವಿಷ್ಣು ಅವ್ರ ಜೊತೆ ನಾನು ಹೆಚ್ಚಾಗಿ ಒಂದು ಒಳ್ಳೆಯ ಸ್ನೇಹವನ್ನು ಕಾಪಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ನಾನು ನೋಡಿದ ಹಾಗೆ ವಿಷ್ಣುವರ್ಧನ್ ಅವರು ಸರಳ ಜೀವಿ, ಶಿಸ್ತಿನ ಸಿಪಾಯಿ, ಹಾಗೆಯೇ ಕರುಣಾಮಯಿ ಕೂಡ ಅಂತ ಹೇಳ್ತಾ ಹೋಗ್ತಾರೆ. ವಿಷ್ಣುವರ್ಧನ್ ಅವರ ಸೆಟ್ಟಲ್ಲಿದ್ದಾರೆ ಅಂದರೆ ನಗುವಿಗೆ ಕೊರತೆನೇ ಇರ್ತಿರ್ಲಿಲ್ವಂತೆ. ಒಳ್ಳೆ ಹಾಸ್ಯ ಪ್ರಜ್ಞೆ ಇತ್ತಂತೆ. ಹಾಗಂತ ಇಡೀ ದಿವಸ ಏನು ತಮಾಷೆನೇ ನಡೀತಿರಲಿಲ್ಲ. ಒಂದು ಕೆಲಸಕ್ಕೆ ಬೇಕಾಗಿರೋ ಒಂದು ಗಾಂಭೀರ್ಯತೆಯೂ ಕೂಡ ಅವರಲ್ಲಿತ್ತಂತೆ. ಸಂಜೆ ಶೂಟಿಂಗ್ ಮುಗಿಸಿ 6 ಗಂಟೆಗೆ ಹೊರಡ್ತಿರ್ಬೇಕಾದ್ರೆ ಭಾರ್ಗವ ಅವರು ವಿಷ್ಣುವರ್ಧನ್ ಅವರನ್ನು ಕಾರಿನ ತನಕನೂ ಕಳಿಸ್ಕೊಟ್ಟು ಬರ್ತಿದ್ರಂತೆ. ಹೊರಡಬೇಕಾದ್ರೆ ನಾಳೆ ಎಷ್ಟೊತ್ತಿಗೆ ಶೂಟಿಂಗು, ಎಷ್ಟೊತ್ತಿಗೆ ಇರಬೇಕು ಅಂತ ವಿಷ್ಣುವರ್ಧನ್ ಅವರು ಕೇಳ್ತಿದ್ರಂತೆ. ಇಂಥ ಸಮಯಕ್ಕೆ ನೀವು ಇರಬೇಕು ಅಂದರೆ ಅದೇ ಸಮಯಕ್ಕೆ ಮೇಕಪ್ ಸಮೇತ ರೆಡಿಯಾಗಿ ಸೆಟ್ಟಲ್ಲಿರ್ತಿದ್ರಂತೆ. ಅಷ್ಟೊಂದು ಶಿಸ್ತು ಅವರಲ್ಲಿತ್ತು. ಇದೇ ಕಾರಣಕ್ಕೆ ಅವರೊಂದು ಅದ್ಭುತ ನಾಯಕ ನಟನಾಗಿ ಹೊರಹೊಮ್ಮಿದ್ರು ಅಂತ ಭಾರ್ಗವ ಅವರು ಹೇಳ್ತಾರೆ. ಹಾಗೆಯೇ ವಿಷ್ಣುವರ್ಧನ್ ಅವರು ವ್ಯಾಯಾಮ ಮಾಡಿದರೆ ಮೈ ತುಂಬ ಬೆವರು ಬರ್ತಿತ್ತಂತೆ. ಅಷ್ಟರ ಮಟ್ಟಿಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಅವರು ಶ್ರಮ ಪಡ್ತಿದ್ರಂತೆ.
ಒಬ್ಬ ನಿರ್ಮಾಪಕ ನನ್ನನ್ನು ನಂಬಿ ಹಣ ಹಾಕ್ತಿದ್ದಾನೆಂದರೆ ನಾನು ನಾಯಕ ನಟನಾಗಿ ಎಲ್ಲ ರೀತಿಯಲ್ಲೂ ನ್ಯಾಯ ಒದಗಿಸಬೇಕು ಅಂತ ಅವರು ಶಿಸ್ತಿನಿಂದ ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಂಡಿದ್ರಂತೆ. ಹಾಗೇನೆ ಜನ ಸಾಹಸ ಸಿಂಹ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನಾನು ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಆ್ಯಕ್ಷನ್ ಸೀನ್ಗಳಲ್ಲಿ ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ವಿಷ್ಣುವರ್ಧನ್ ಅವರು ಮಾಡ್ತಿರ್ಲಿಲ್ವಂತೆ. ಬೈಕ್ ರೈಡಿಂಗ್ ಇರಲಿ, ಗ್ಲಾಸ್ ಒಡೆಯೋದಿರಲಿ, ಈ ಥರ ಯಾವುದೇ ರೀತಿಯ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದ್ದರೂ ಡ್ಯೂಪ್ಗಳಿಲ್ಲದೆ ಅವರು ಮಾಡ್ತಿದ್ರಂತೆ. ಒಟ್ಟಿನಲ್ಲಿ ಒಮ್ಮೆ ಒಂದು ಸಿನಿಮಾವನ್ನು ಒಪ್ಕೊಂಡ್ರೆ ಸಮರ್ಪಣಾ ಭಾವದಿಂದ ಆ ಕ್ಯಾರೆಕ್ಟರ್ಗೆ ಎಷ್ಟು ನ್ಯಾಯ ಒದಗಿಸ್ಬೇಕೋ ಅಷ್ಟು ನ್ಯಾಯನ ವಿಷ್ಣುವರ್ಧನ್ ಅವರು ಒದಗಿಸ್ತಿದ್ರು ಅಂತ ಭಾರ್ಗವ್ ಅವರು ಹೇಳ್ತಾರೆ. ಇಷ್ಟೆಲ್ಲ ಆದರೂ ಮಗುವಿನಂಥ ಮನಸ್ಸು ಅವರದ್ದು. ಯಾರೇ ಕಷ್ಟ ಅಂತ ಬಂದರೂ ಅವರಿಗೆ ಸಹಾಯ ಮಾಡದೆ ಹೋಗ್ತಿರಲಿಲ್ಲ. ಅಷ್ಟು ಕರುಣಾಮಯಿ ಅಂತಲೂ ಹೇಳ್ತಾರೆ. ಭಾರ್ಗವ ಅವರು ವಿಷ್ಣುವರ್ಧನ್ ಅವ್ರ ಜೊತೆ ಸುಮಾರು 22 ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹುತೇಕ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿವೆ. ನನ್ನ ಮತ್ತು ಅವ್ರ ನಡುವಿನ ಹೊಂದಾಣಿಕೆ ಆ ರೀತಿ ಇತ್ತು. ಕೆಲವೊಬ್ಬರು ವಿಷ್ಣುವರ್ಧನ್ ಅವರು ಬೆಳೀಲಿಕ್ಕೆ ಭಾರ್ಗವನೇ ಕಾರಣ ಅಂತ ಹೇಳ್ತಿದ್ರು. ಆದರೆ ನಾನು ಹೇಳ್ತೀನಿ, ಭಾರ್ಗವ ಬೆಳೀಲಿಕ್ಕೆ ವಿಷ್ಣುವರ್ಧನ್ ಕಾರಣ ಅಂತ. ವಿಷ್ಣುವರ್ಧನ್ ಅವರಿಗೆ ಎಷ್ಟು ಅಪಾರವಾದ ಒಂದು ಪ್ರತಿಭೆ ಇತ್ತೋ ಅದಕ್ಕೆ ತಕ್ಕಂತೆ ಒಂದು ಶಿಸ್ತುಬದ್ಧತೆ ಇತ್ತು. ಕತೆ ಆಯ್ಕೆ ಮಾಡ್ಕೊಳ್ಳೋದಿರಲಿ, ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ಒಂದು ನಟನೆ ಮಾಡೋದಿರಲಿ, ಅದಕ್ಕೆ ಅರ್ಪಿಸಿಕೊಳ್ಳುವಂಥ ಒಂದು ಸಮರ್ಪಣಾ ಭಾವ ಇರಲಿ, ಇದೆಲ್ಲದರ ಜೊತೆ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಂಡ ಮೇಲೆ ನಿರ್ದೇಶಕರು, ನಿರ್ಮಾಪಕರು, ಈ ರೀತಿ ಎಲ್ಲ ಇಡೀ ತಂಡವನ್ನು ಅಳೆದು ತೂಗಿ ವಿಷ್ಣುವರ್ಧನ್ ಅವರು ಆಯ್ಕೆ ಮಾಡ್ಕೊಳ್ತಿದ್ರಂತೆ. ಅವರು ಇಷ್ಟು ಎಚ್ಚರಿಕೆ ವಹಿಸಿದ್ರಿಂದಾನೇ ಇರ್ಬೋದು ಒಂದು ದೊಡ್ಡ ಮಟ್ಟದ ನಟನಾಗಿ, ಅದು ಆಗಿನ ಕಾಲದಲ್ಲಿ ಅವರಿಗೆ ಆದಂತಹ ತೊಂದರೆಗಳನ್ನು ಮೀರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ಭಾರ್ಗವ ಅವರು ಅವರ ಮಾತನ್ನು ಮುಗಿಸ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಮುಂದಿನ ದಂತಕಥೆಯ ಸಂಚಿಕೆಯಲ್ಲಿ ಮತ್ತಷ್ಟು ವಿಶಿಷ್ಟ ಕುತೂಹಲಕಾರಿ ವಿಷಯಗಳು ಬರಲಿವೆ. ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಂತಕಥೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.